ಕೇಶವ. ಸೊ ಗಾಯ್ಸ್ ನಾವು ಒಂದು ಗೇಮ್ ಮಾಡ್ತಾ ಇದೀವಿ ಹೋಗ್ಬೇಕಾದ್ರೆ. ಅವ್ನಿಗೆ ಹೇಳು ಕೇಶವ. ಹೌದಾ? ಇದ್ರ ಜೊತೆ ಹಬ್ಬ ಮಾಡೋದೆಲ್ಲ ಕ್ರೇಜಿ. ಮಲೆನಾಡು. ಮಲೆನಾಡು. ಮಲೆನಾಡಲ್ಲ, ಮಲೆನಾಡು. ಗಾಯ್ಸ್ ಫುಲ್ಲು ಮಳೆ. ವ್ಲಾಗು ಇಲ್ಲ ಅಪ್ಪ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಮ್ಮ ಬಾಸ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಭಾಷಾ ಬಾಯ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋದ್ ವ್ಲಾಗಲ್ಲಿ ನೋಡಿರ್ತೀರ ನಾವೇನು ಮಾಡಿದ್ವಿ ಅಂತ. ವಿ ಕೇಮ್ ಟು ಜೆಶು ವಿಲೇಜ್. ಜೆಶು ವಿಲೇಜ್ ಅಲ್ಲ, ಅವರು ಹಬ್ಬ ಮಾಡ್ತಾರೆ, ಅಲ್ಲಿ ಬಂದಿದ್ದೀವಿ. ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ ಊರು ಯಾವುದು, ಎಲ್ಲಿಗೆ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ಕೊನೆ ಗಂಟೆ ವಿಡಿಯೋ ನೋಡಿ, ಸಖತ್ತಾಗಿರುತ್ತೆ. ಬೈ ಗಾಯ್ಸ್, ಆಮೇಲೆ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ಸೊ ಗಾಯ್ಸ್, ಫಸ್ಟ್ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇವಾಗ ಫಸ್ಟು ನಾವು ಇಲ್ಲಿ ಏನೇ ಮಾಡೋಕೆ ಹೊರಟಿದ್ರು, ಹಬ್ಬ ಮಾಡೋಕೆ ಹೊರಟಿದ್ರು, ಫಸ್ಟ್ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ಅಷ್ಟೇ, ಎಲ್ಲರೂ ಫ್ರೆಂಡ್ಸ್ ಊರಿಗಿರಿದ್ರೆ ಹೋಗಿ ಅವರು ಊರ ಹಬ್ಬ ನೋಡಿ, ಜಾತ್ರೆ ನೋಡಿ, ಊರ ಹಬ್ಬ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಗಾಯ್ಸ್. ಈ ಥರ ಕ್ರೇಜಿ ನೇಚರ್ ಜೊತೆ ಹಬ್ಬ ಮಾಡೋದೆಲ್ಲ ಕ್ರೇಜಿ. ಮಲೆನಾಡು. ಮಲೆನಾಡು. ಮಲೆನಾಡಲ್ಲ, ಮಲೆನಾಡು. ಏನೋ ಗೊತ್ತಿಲ್ಲ ಗಾಯ್ಸ್, ಅವನೇನೋ ಅವನು ಹೇಳ್ತಾನೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಲೈಫಲ್ಲಿ ಒಂದ್ಸತಿ ಯಾರು ಬರಲೇಬೇಕು. ನೋ ಬೆಂಗಳೂರು ಥರ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ, ಪೀಸ್ ಏರಿಯಾ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮಳೆ ಫುಲ್ಲು ಜೋರಿಲ್ಲಿ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೆನ್ಕೊಂಡು ಹೋಗ್ತಾ ಇದ್ವಿ ಬೇರೆ ದೇವಸ್ಥಾನಕ್ಕೆ. ಬನ್ನಿ ಗಾಯ್ಸ್, ನೆಕ್ಸ್ಟು ಯಾವ ದೇವಸ್ಥಾನ? ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿ ಹೋಗಿ ಆ ಸ್ಪೆಷಾಲಿಟಿ ಏನು ದೇವ್ರದ್ದು ಎಲ್ಲ ಹೇಳ್ತೀನಿ, ನೋಡ್ತಾ ಇರಿ. ಸೊ ಗಾಯ್ಸ್, ನಾವು ಫಸ್ಟ್ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಇವಾಗ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಪೂಜೆ ಎಲ್ಲ ಆಯಿತು. ಅವಾಗೇ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿರೋದು ತುಂಬ ಮಳೆ. ಇವಾಗ ನೋಡಿ ಮಳೆ ಬರ್ತಾ ಇದೆ. ಆ್ಯಂಡ್ ಈ ಊರ ಸ್ಪೆಷಾಲಿಟಿ ಏನು ಅಂದರೆ, ಈ ಊರಲ್ಲಿ ವರ್ಷಕ್ಕೊಂದ್ಸತಿ ರಂಗನಾಥ ಸ್ವಾಮಿ ಮತ್ತು ಆ ಲಕ್ಷ್ಮೀ ದೇವಿನ 12 ಊರು ಸುತ್ತಾಕ್ಸಿ ಎಲ್ಲರೂ ಇಲ್ಲಿ ಬಂದು ಒಂದು ಅರ್ಲಿ ಕಟ್ಟೆ ಇದೆ, ಆ ಅರ್ಲಿ ಕಟ್ಟಲ್ಲಿ ಮದುವೆ ಮಾಡಿಸ್ತಾರಂತೆ. ಅದು 12 ಊರು ಸೇರಿ ಹಬ್ಬ ಮಾಡ್ತಾರೆ. ಸೊ ಇವಾಗ ನಾನು ಊಟ ಮಾಡೋದೆಲ್ಲ ಕ್ಲಿಪ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮ್ಗೆ ಆಮೇಲೆ ಸಿಗ್ತೀನಿ, ನೋಡ್ತಾ ಇದ್ದೀನಿ. ಗಾಯ್ಸ್, ಅಲ್ಲಿ ಮಳೆ ಫುಲ್ ಜೋರು, ಫುಲ್ ಚಳಿ ಆಗ್ತಿತ್ತು. ಸೊ ಅದಕ್ಕೆ ನಾವು ಬೆಂಕಿ ಕಾಯಿಸ್ತಾ ಇದೀವಿ. ಬೆಂಕಿ ಕಾಯಿಸಿ ಸ್ವಲ್ಪ ಆದ್ಮೇಲೆ ಆಚೆ ಮಳೆ ಬರ್ತಿದೆ. ಗಾಯ್ಸ್, ಫುಲ್ಲು ಮಳೆ, ವ್ಲಾಗು ಇಲ್ಲ ಅಪ್ಪ. ಗೈಸ್, ಊಟ ಮುಗಿಸಿ ಬಂದು ಕಾರಲ್ಲಿ ಕೂತಿದ್ದೀವಿ. ಊಟ ಮಾಡ್ಬೇಕಾದ್ರೆ ಏನೂ ತೆಗಿಯೋಕ್ಕಾಗಿಲ್ಲ, ಬಿಕಾಸ್ ನಾವು ಬೇರೆ ಫಂಕ್ಷನ್ಗೆ ಬಂದಿರೋದು, ನಮ್ದಲ್ಲ. ಸ್ವಲ್ಪ ನರ್ವಸ್ ಫೀಲ್ ಆಗುತ್ತೆ. ನೋಡೋಣ, ಮೋಹನ್ ಕೇಳೋಣ ಊಟ ಹೆಂಗಿತ್ತು, ರಿವ್ಯೂ ಕೊಡ್ತಾನೆ ಅವನು. ಯಾವಾಗಲೂ ಎಕ್ಸ್ಪರ್ಟ್ ಊಟದ್ರಲ್ಲಿ. ಊಟ ಅಂತೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ತಿನ್ಬಿಟ್ಟು ಒಳ್ಳೆ ವೆದರು, ಒಳಗೆ ಬಂದು ಕೂತಿದ್ದೀನಿ. ಮಲಗಿದ್ದೆ ಅವಾಗಲೇ, ಬಂದು ಹೇಳ್ಸ್ಕೊಂಡು ಹೋಗ್ಬಿಟ್ಟ ನಮ್ಮ ಬಾಸು, ಕೆಲಸ ಐತೆ ಅಂದ್ಬಿಟ್ಟು. ಇವಾಗ ಬಂದಿದ್ದೀವಿ, ಮತ್ತೆ ಕೂತಿದ್ದೀವಿ ಅಷ್ಟೇ. ಸರಿ, ಹೆಂಗಿತ್ತು ಇವತ್ತು ಪೂರ್ತಿ? ಒಂದು ಹೊಸ ಕೇರಳ ಬಂದಂಗೆ ಫೀಲು.
ನೋಡು ಅಲ್ಲೆಲ್ಲ ನೋಡು ಬೆಳಗ್ಗೆಯಿಂದ ವೆರಿ ಕೋಲ್ಡ್. ಟನ್ ಟಡನ್ ಟನ್ ಟನ್ ಅಲ್ಲಲ್ಲ ಇಲ್ಲಿ ಟನ್ ಟಡನ್ ಟನ್ ಟನ್ ಗಾಯ್ಸ್ ಅಂತೂ ಇಂತೂ ಇವತ್ತು ಬಂದ್ವಿ. ಲೈಕ್ ನಮಗೆ ನಾವು ಯಾವ ಫಂಕ್ಷನ್ಸ್ಗೂ ಜಾಸ್ತಿ ಹೋಗಲ್ಲ. ನನ್ನ ಫ್ರೆಂಡ್ ಫಂಕ್ಷನ್ ಅದೇನೋ ಅವರು ಹಬ್ಬ ಮಾಡ್ತಿರೋದು, ಅಲ್ಲಿ ಬಂದಿದ್ದೀವಿ. ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ. ಏನಾದ್ರು ತಪ್ಪಾಗಿದೆ ಯಾರೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿಲ್ಲಿ ಸಿಗ್ತೀನಿ. ಕೇಶವ ಸೊ ಗಾಯ್ಸ್ ನಾವು ಒಂದು ಗೇಮ್ ಮಾಡ್ತಾ ಇದ್ದೀವಿ ಹೋಗ್ಬೇಕಾದ್ರೆ. ಅವ್ನಿಗೆ ಹೇಳು ಕೇಶವ ಅಂತ. ಹೌದಾ ಹೌದಾ ಗಾಯ್ಸ್ ಮೋಹನ್ ಅಜ್ಜಿ ಬಾಯ್ತಾವನೆ. ಮೋಹನ್ ಅಜ್ಜಿ ಬಾಯ್ತಾನೆ. ಆಟ ಆಡಲ್ಲ ಗಾಯ್ಸ್ ಇದು ನನ್ನ ಡೇ 2. ರಾತ್ರಿ ಬಂದಿದ್ದು 1 ಗಂಟೆ ಏನೋ ಆಗಿತ್ತು. ಮಲ್ಕೊಂಡು ಇವಾಗ ಸಾಯಂಕಾಲ ಎದ್ದು ರೆಡಿಯಾಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಒಂದು ಚೂರು ಬಾಡಿಲಿ ಎನರ್ಜಿನೇ ಇಲ್ಲ, ಫುಲ್ ಟಯರ್ಡ್ ಫೀಲು. ಆದರೂ ಜಿಮ್ನ ಮಿಸ್ ಮಾಡಲ್ಲ. ಜಿಮ್ಗೆ ಹೋಗಿ ಅಷ್ಟೇ.